ಈಗ ಬಂದ್ ನೋಡವ ಊರ್ಲಿಂದ. ಬಸ್ ಸಿಗುತ್ತಾ? ಬಸ್ ಸಿಕ್ಕತ್ ನೋಡವ, ಆರಾಮ್ ಬಂದಿನಿ. ಎಲ್ಲಾರು ಆರಾಮಿದ್ದೀರಾ? ಆರಾಮಿದ್ದೀವಿ ನೋಡ್ಯ. ಹೌದಾ? ಎಲ್ಲ ನಿನ್ ಸೊಸಿ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರು ಆರಾಮರ ಆಯವ? ಎಲ್ಲಾರು ಆರಾಮರ, ನಾನೇ ಆರಾಮಿಲ್ಲ. ಯಾಕ ಆಯವ? 3 ದಿನ ಐತೆ ಉಂಡಿಲ್ಲ. ಏಯವ್ವ ಹಂಗ್ಯಾಕ್ ಮಾಡಿದೆ ತಂಗಿ? ಯಾಕೆ ಊಟ ಮಾಡಿಲ್ಲವ? ಏನು ರೊಟ್ಟಿನೇ ಮಾಡಿಲ್ಲ ಮನ್ಯಾಗ, ಏನು ಮಾಡ್ಬೇಕು? ಯಾರು ಶಾಸ್ತ್ರು ಸೊಸಿ ರೊಟ್ಟಿ ಮಾಡಿಲ್ಲ? ಯಾಕೆ ಲಕ್ಷ್ಮಿ ರೊಟ್ಟಿ ಯಾಕೆ ಮಾಡಿಲ್ಲ ನಿಮ್ಮ ಅತ್ತಿಗೆ? ನಾ ಯಾಕೆ ನಿಮ್ಗೆ ದಾರಿ ಎರ್ದು ಕೊಟ್ಟಿನಿ, ಅತ್ತಿ ಸೇವೆ ಮಾಡಂತ ಕೊಟ್ಟಿನವ. ಯವ್ವ ರವ್ವ ಬಂದಿಳು, ಬಿಸಿ ಬಿಸಿ ರೊಟ್ಟಿ ಮಾಡಿ ಆಕೆ ಹುಣಸಾಡು ಅಲ್ಲಿ ಮುಂದೆ ಕುಂದ್ರಿಸಿ. ಅಲ್ಲೇ ಅವ್ರವ್ಗೊಂದು ಅತ್ತಿಗೊಂದು ಮಾಡ್ತೇನ ತಂಗಿ. ನಮ್ಮ ಹೆಸರು ಖರಾಬ್ ಮಾಡ್ಬಾರ್ದು ನೋಡಮ್ಮ. ದಾರಿ ಎರ್ದು ಕೊಟ್ಟಿನಂದ್ರ ಮಗಳಿಗೆ ಬರ್ಲಿಲ್ಲ ಅಂದ್ರ ತಿದ್ದಿ ತೀಡಿ ನಿಮ್ಮ ಅತ್ತೆ ಹೇಳ್ತಾಳೆವ. ಹಂಗೆ ಮಾಡ್ಬಾರ್ದು ನೋಡು. ನಿಮ್ಮ ಅವ್ಗೊಂದು ಅತ್ತಿಗೊಂದು ಭೇದ ಬಗಿಬೇಡ ಕೂಸ. ಎಲ್ಲರಿಗೆ ಸರಿ ಸಮಾನ ನೋಡ್ಕೊಮ್ಮ. ಸಾಲಿ ಕಲ್ತಿನತ್ತೇಳಿ ನಿಮ್ಮ ಮ್ಯಾಗ ಯಾರು ಕೂಡ್ಬಾರ್ದು ನೋಡು ಮಗಳ. ಯಾಕ ನಾನು ನಿಮ್ಮ ಸಣವ ಇದ್ದೀನಿ. ಹಂಗೆ ಮಾಡ್ಬಾರ್ದು ನೋಡಮ್ಮ. ನೀ ಎಲ್ಲ ಹೇಳಿ ಹೋಗ್ತೇವ, ಮತ್ತು ಅವು ಗುಣ ಮಾಡೋ ಗುಣ ಬಿಡ. ಯಾಕೆ ಲಕ್ಷ್ಮಿ? ನಾ ಹೇಳೋಗ ನಾ ಅವಗುಣ ಮಾಡ್ತೀಯಂತ ಯಾಕೆ ಹಂಗೆ ಮಾಡ್ಬಾರ್ದು ನೋಡಿ. ಅವಗುಣಗಳು ಗಂಡನ ಮನೆ ಹೆಸರು ತರಬೇಕು, ತಾಯಿ ಹೆಸರು ತರ್ಬೇಕು, ತವ್ರ ಮನಿದು. ಯಾಕೆ ಅವಗುಣ ಯಾಕೆ ಮಾಡ್ತಿ? ತಂದೊಂದು ಸೀರೆ ಒಕ್ಕೊಂಡಾಳೆವ, ನನ್ನ ಸೀರೆ 3 ದಿನ ಆಯ್ತು ಹಂಗೆ ಕುಂತದ ನೋಡ. ಯಾಕೆ ಲಕ್ಷ್ಮಿ? ನಿನ್ನ ಸೀರೆ ಒಕ್ಕೊಳ್ಳೋದು, ನಿನ್ನ ಗಂಡನ ಬಟ್ಟೆ ಒಕ್ಕೊಳ್ಳೋದು, ಅತ್ತಿ ಸೀರೆ ಮೂಲ್ಯಾಗ 3 ದಿನ ಇಟ್ಟಿ ಅಂತ ಈ ಥರ ಮಾಡಿದ್ರೆ ನಮ್ಮ ತವ್ರ ಮನೆಗೆ ಹೆಸರು ಬರ್ತದ? ಹಂಗೆ ಮಾಡಬಾರ್ದು ನೋಡಮ್ಮ. ಒಳ್ಳೆ ಕೆಲಸ ಇರಬೇಕು, ಒಳ್ಳೆ ಮಾತಾಡಬೇಕು. ಆಗ ಅತ್ತಿ ಹೇಳ್ರಿ ಅನ್ಬೇಕು. ಈಗ ರೀ ನೀರು ಕಾಸಿನ್ರಿ, ಮೈ ತಕ್ಕೋರಿ, ಇಲ್ಲಿ ನೋಡ್ರಿ ಬರ್ರಿ ಜಳಕ ಮಾಡ್ರಿ, ಈಗ ಚಾ ಕುಡಿತೀರಾ ಕುಡೀರಿ, ಬರ್ರಿ ನಾ ಏನು ಬೇಕಂತೀರಿ ಅದು ಮಾಡಿ ಹಾಕ್ತೀನಿ ರೀ ಅನ್ಬೇಕಮ್ಮ. ಹಂಗೆ ಅನ್ಬಾರ್ದು. ಯಾಕ? ದಿನ ಒಂದು ಬುಟ್ಟಿ ಬಾಂಡೆ ಇಡ್ತಾಳೆ, ತಿಕ್ಕಲ್ಕ 1-2 ಬಕೆಟ್ ಬಟ್ಟೆ ಇಡ್ತಾಳೆ. ನಾನು ಅದೇ ಮಾಡಬೇಕು. ಅಲ್ಲ ಲಕ್ಷ್ಮಿ, ಅತ್ತಿಗೊಂದು ಬುಟ್ಟಿ ಬಕೆಟ್ ಬಟ್ಟಿ ಸಾಬಾನು ಹಚ್ಚಿ ನೀವು ಒಗಿ ಬಟ್ಟಿ ಅಂತೀಯತ್ತ. ಯಾಕೋ ಎದ್ರ ಸಂಬಂಧ? ಮುದುಕಿ ಆಗ್ಯದ ಅಂತ ಮುದುಕಿಗೆ ನೀನು ಬಟ್ಟೆ ಒಗಿಲಿಕ್ಕೆ ಬಾಂಡೆ ಒಗಿಲಿಕ್ಕೆ ಹಚ್ತಿದ್ದೆ ಆ ತಂಗಿ? ಹರಿಯೋದಕ್ಕಾಗಿ ನೀ ಏನು ಮಾಡ್ತಿ? ಆದ ಇಲ್ಲ ಬುದ್ಧಿ. ಅವ್ರವು ಸಂಗಮ್ ಬಂದಾಳೆವ, ಮ್ಯಾಗ ಪಲಂಗ್ ಮ್ಯಾಗ ಮಂಗಸ್ ಎಲ್ಲ 2 ಲೋಡ್ ಇಟ್ಟು ತಲೆ ಬುಡ್ಕೆ 2 ಕಾಲು ತೆಳಗೆ 2 ಇಟ್ಟು 2 ಹಚ್ಚಿ ಮನ್ಗಸ್ಯಾಳೆವ ತಮ್ಮವ್ಗ. ಯಾಕೋ ಲಕ್ಷ್ಮಿ? ಅತ್ತಿಗೊಂದು ನಿಮ್ಮ ಅವ್ಗೊಂದು ಕಾಲು ಬುಡಕ್ಕೆ ತಲೆಗುಂಬ ಲೋಡ್ ಇಟ್ಟು ಮಾಡಿ ಕೈ ಕಾಲು ಒತ್ತುತ್ತಿದ್ದಿ ನೀನು. ನಿಮ್ಮವ್ ಹೆಚ್ಚನು? ನಿಮ್ಮವ್ಗ ತವ್ರ ಮನೆ ಬಿಡು. ತವ್ರ ಮನೆ ಬಿಟ್ಟು ಬಂದ್ಬಳ ಗಂಡ ಮನೆಗೆ ತಾಯಿ ಅಂತ ತಿಳ್ಕೊಬೇಕು ಅತ್ತಿಗೆ. ನೀ ಮಗಳ ಅಂತ ತಿಳ್ಕೊಬೇಕವ. ನಾ ಮಗಳಂತೆ ತಿಳ್ಕೊಂಡಿನ ತಂಗಿ? ನಾನು ಮಗಳಂತೆ ತಿಳ್ಕೊಂಡಿನ ಯವ್ವ. ನಾ ಏನು ಬ್ಯಾರೆ ಅಂದಿಲ್ಲ. ನೀನು ಮಗಳು ಸಸಿ ಅಂದ್ರೆ ಬೇರೆ ಅಲ್ಲ, ಮಗಳು ಅಂದ್ರೆ ಬೇರೆ ಅಲ್ಲ ಅಂತ ತಿಳ್ಕೊಂಡಿನ ತಂಗಿ. ತಂದ್ರೆ ಆಕಿ ಬಂದಾಳಲ್ಲ. ನಾ ತಂದ್ರೆ ಆಕಿ ಬಂದಾಳ ಇಲ್ಲ ಅಂತನಲ್ಲ. ನೋಡಕ್ಕ ಮೊನ್ನೆ ತುರ್ಬಿಡು ತುಪ್ಪ ಕುಡ್ಸಿರ್ಬಿ ಆಕಿ ಮತ್ತೆ ಅತ್ತೀನಿ ಅಂತ ಹೊಡಕ್ಕ. ತುರ್ಬಾಡ ತುಪ್ಪ ಕುಡ್ಸೋದು ಬಾರ್ದೇವ. ನಾವು ಹತ್ತಿದೇರ ಹತ್ತಿವೆ ತಂಗಿ. ಸಸಿ ಚಂದಳ ರೀ, ಇವ್ರೇ ಇದು ಮಾಡ್ತಾರ. ಹಂಗೆ ಚಂದಳ ಆಕಿನೂ ಮಂಗಲಾನು ಚಂದಳೆವ. ನಾವು ನೋಡ್ತೀವಿ, ಭಜನೆ ಮಾಡ್ತೀವಿ, ಅವ್ರ ಮನೇಲಿ ಚಾ ಕುಡಿತೀವಿ. ಹಂಗಲ್ಲಮ್ಮ, ಇದು ಮಾತು ಅಲ್ಲೋಡು. ಆಕಿ ಎಲ್ಲ ನನ್ನ ಸಸಿ ಒಯ್ದು ಕೊಡ್ತಾಳೆ. ಬಾಜು ಮನೆಯಕ್ಕೆ ಹೇಳ ಆಕಿ ಸಂಗಮಕ್ಕೆ ಒಯ್ದು ಕೊಡ್ತಾಳೆ. ಆಕಿ ಚಲೋ 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 ಅಂತಾಳೆ. ಅಯ್ಯಯ್ಯ ಇಂಥ ಚಟ ಅದೇನು ಒಳಗ ಮನೆಯಿಂದ ಒಯ್ದು ಕೊಟ್ಟ ನಾ ಇಲ್ದಾಗ ರೊಕ್ಕ ಕೊಟ್ಟ, ರೂಪಾಯಿ ಕೊಟ್ಟ, ಬರಂಗ್ ಮಾಡಿದ್ ಕೊಟ್ಟ. ನಾ ಬರತನ ತೊಳೆದೇ ಇಡ್ತಾಳೆ, ಎಲ್ಲ ಏನು ಇಡಲ್ಲ. ಯಾಕ ತಂಗಿ? ಕೊಟ್ಟೆ ನನ್ನ ಮನೆ ಗಂಟಾಗಿದಾವ ಎಂತ ದೊಡ್ಡದು ಪಾಡಿತಿದ್ದೇವು ನೀನು. ಗಂಟು ಮನೆಗೆ ಇಟ್ಕೋತಿ ಅಂದ್ರೆ ನೀನು ಒಳ್ಳೆ ಬುದ್ಧಿ ಕಲಿಸ್ತಿದ್ದೇವ. ಹಂಗೆ ಮಾಡಬಾರ್ದು ತಂಗಿ. ನಾನು ಮನಿ ಕಡಿಗಾಯಲ್ಲ, ನಿನ್ನ ಗಂಡ ಮನಿ ಕಡಿಗಾಯ್ತದ ಅಂತ ಹೇಳ್ಬೇಕು. ಬೇಕಾಗಲ್ಲ. ಹಂಗಂದ್ರೆ ಹಂಗ ತಂಗಿ. ನಾವು ಮನಾರ್ ನಮ್ಮ ಅತ್ತಿ ಕೈಯಾಗ ನಡೆದೀವಿ ಅಂದ್ರೆ ನಮ್ಮ ಅತ್ತಿ ನಡೆಸ್ಕೊಂಡಿಲ್ಲವ. ನಾವು ಸುರ್ಪುರ ತಾಲೂಕದವರು. ಅಲ್ಲಿ ಸುರ್ಪುರ ತಾಲೂಕು ತೆಳಗ್ ತೆಗ್ನ್ಯಾಗ ರುಕುಂಪೇಟೆಯವ್ರು ನಾವು ಯವ್ವ. ನಮ್ಮ ಅತ್ತಿ ಒಂದು ಮಾತು ಹೇಳಿದ್ಲು, ನಮ್ಮವ್ವ ಒಂದು ಮಾತು ಹೇಳಿದ್ಲು. ಅವೆರಡೇನ ಹಿಡ್ಕೊಂಡು ತಾಯಿ ತಂದಿಲ್ಲ ಪರದೇಶ ಮಕ್ಕಳು ಆಯಿ ಮುತ್ತೆ ಹೇಳಿದ ಮಾತು ಹೇಳಿದ್ಲು. ಸಂಸಾರ ಮಾಡ್ಕೊಂಡು ತಿಂದೀವಿ ನೋಡ್ಯವ ನಾವು. ಹಿಂಗೆ ಜಗಳ ಜಾಪತ್ರ ಮನೆ ಬಿಟ್ಟು ಹೊರಗೆ ಬಂದಿಲ್ಲ ನಾವು. ನಮ್ಮ ಶಬ್ದ ಒಂದಿಟ್ಟು ಮನೆ ಬಿಟ್ಟು ನಿಮ್ಮ ಅತ್ತಿಗೆ ಚಂದ ನೋಡ್ಕೊಂತ ನಾ ಹೇಳ್ತೀನಿ. ಹೇಳವ ನಾ ಹೇಳ್ತೀನವ. ಸಂಗಮ್ ಗುರ್ತಾಯಿ ನಿನ್ನ ಮಗಳಿಗೆ ಚಂದ ನೋಡ್ಕೋತೀವಿ. ಇಲ್ಲಿ ನೋಡಕ್ಕ ಮೊದಲ 1 ವರ್ಷ ತನ ಚಂದ ಇದ್ದಳಕ್ಕ. ಬಂದ ಮೇಲೆ ವರ್ಷ ದಿನ ಸಂಗಮನ ಮನೆಗೆ ಯಾವಾಗ ಹೋಲ್ಕತ್ತಾಳ ಆಕಿ ಗುಣ ಕೆಟ್ಟ ಹೋಗ್ಯಾವ ನೋಡಕ್ಕ. ಯಾಕ ಸಂಗಮ್ ಗುರ್ತಾಯಿ ನೀ ಯಾಕೆ ಕರ್ಕೋತಿದ್ದೆ ತಂಗಿ? ನಿನ್ನ ಮ್ಯಾಗ ಕರ್ಕೋಬೇಡ ತಂಗಿ. ನೀನು ತಿರುಗಿ ಬರಿಗೆ ನಮ್ಮ ಮನೆಗೆ ಬರ್ತಾಳೆ. ಏನ್ ಮಾಡಿ ನೀ ಬಂದ್ರ ನಮ್ಮ ಮನೆಗೆ ಬರ್ಬೇಡವ. ನಾವು ಆಕಿ ಅಕ್ಕ ತಂಗಿಯರಾಗಿ ನಡೆದೀವಿ. ನಮಗ ಎಲ್ಲ ಬೈಲಾಗಿಟ್ಟು ಹೋತಾವ ಮಾತುಗಳು. 4 ಮಂದಿ ಉಳ್ತಾರಂತ ಹೇಳಿ ಬಂದ್ ಕೊಡ ನಡಿಯನ್ನು. ನಮ್ಮ ಮನೆಗೆ ಬಂದು ಕೊಂಡಿರ್ತಾಳೆ. ಬೇಡ ನಮ್ಮ ಮನೆಗೆ ಬರ್ಬೇಡ ನಡಿಯನ್ನು.
ಯಾಕೆ ಬರ್ತಾಳ ಒಂದ್ಸಲ ಅಂದೆ ಅಂದ್ರ ನೀ ಚಂದ ನೋಡ್ಕೊ ಆಕೆ ನಮ್ಮ ಮನೆಗೆ ಬರ್ತಾಳ. ನಾನು ಮನಾರ್ ಚಂದೆ ನೋಡ್ಕೋತೀನಿ ತಂಗಿ. ಅದಕ್ಕೆ ಸಣ್ಣ ಪೋರೆ ಅದ, ಹುಡುಟ್ ಬುದ್ಧಿ ಅದ. ಸಾಲಿ ಕಡೆನ ಪಾಟ್ನೆ ಲಗ್ನ ಮಾಡೀವಿ, ಪುಸ್ತಕ ಹೋಗ್ಯಾನ ಬಂದು ಗಂಡನ ಮಲ ಮಕ್ಕೊಂಡಾಳ. ಅವು ಏನು ತಿಳಿತಾವ ಈಗಿನ ಹುಡುಗರಿಗೆ? ನಮ್ಮಂಗೇನು ಕೊಯ್ಯದ ಕೊರೆಯದ, ನಸಿಕ್ನಾಗ ಎದ್ದೇನು ಬೀಸದ, ಕುಟ್ಟದ, ಗಂಡದರಿಗೆ ನೀರು ಕಾಸು ಕೊಡೋದ, ಅವ್ರ ಬಟ್ಟೆ ಒಗಿ, ಚಾ ಕುತ್ತಲೆ ಕೊಡು. ನಮ್ಮಂಗೆ ಅವಕ್ಕೆ ಏನು ಬರ್ತದೆ ತಂಗಿ? ನಾವೇ ಸಂಭಾಳಿಸ್ಕೋಬೇಕು. ಏನು ಮಾಡಬೇಕು? ಈಗಿನ ಕಲಿಯುಗದ ತಂಗಿ. ನಮ್ಮಂಥದ್ದು ಇಲ್ಲ. ನಮ್ಮದು ಎಲ್ಲ ಹೋಯ್ತು. ರಾಗಿ ರೊಟ್ಟಿ ಮಳಮಂಡಿಗೆ ಬೀಸ್ಕೊಂಡು ತಂದು ಪುಂಡಿ ಪಲ್ಯ ಕಟ್ ಮಾಡಿ ಹೋಗ್ನಿ ಓಟು ಕಿವುಚಿ ರೊಟ್ಟಿ ಬಡ್ದು ಉಂಡಿವೆ ತಂಗಿ. ರೊಟ್ಟಿ ಬಡ್ದು ಉಂಡಿವೆ ತಂಗಿ. ಮಳಮಂಡಿ ಪುಂಡಿ ಪಲ್ಯ ಕಲಸಿ ಬೀಸ್ಕೊಂಬಂದು ರೊಟ್ಟಿ ಮಾಡಿ ಉಂಡಿವೆ. ಯವ್ವ ನಿಮಗ ಎಷ್ಟು ಸುಖ ಅದ ನೋಡಕ್ಕ. ನೀರು ಸಂಭಾಳಿಸಿ ಹೇಳಿ ಹೋಗು. ಮನಾರ ನಾವು ನಮ್ಮ ಅತ್ತೆ ಕೈಯಾಗ ನಡೆದು ದುನೇದು ಕಷ್ಟಪಟ್ಟಿವವ. ಅಗಸರಂಗ್ ಬಟ್ಟೆ ಒಗದಿವಿ. ಬಟ್ಟೆ ಅಗಸರಂಗ್ ಒಗದ್ರ ಬಿ ಇನ್ನ ಚಂದ ಹೊಂಟಿಲ್ಲ ಅಂತ ನಮ್ಮ ಡಬಲ್ ಡಬಲ್ ಕೊಡ್ತಿವ್ರಿ ನಮ್ಗೆ ಹೋಗಿಲಿಕ್ಕ. ಹಳ್ಳಕ್ಕೆ ಹೋಗಿ ಹೊಕ್ಕೊಂಬಂದೀವಿ, ಬಾಯಿಗೆ ಹೋಗಿ ಹೊಕ್ಕೊಂಬಂದೀವಿ. 1 ಉಪವಾಸ 2 ಉಪವಾಸ ಬಿದ್ದಿ. ವಾಷಿಂಗ್ ಮಿಷಿನ್ ಇಟ್ಟಾರ ಗಂಡದಾರು. ಅದಕ್ಕೆ ಈಗ ಹೆಂಗದ ಕಲಿಯುಗ ಅಂತೇಳ ಚಟ್ ಅಂದ್ರ ಪಟ್ ತರ್ತಿಲೋ ಚಂಜಿಗೆ ನೋಡಿ ನೀನು ಬಸ್ತಾನಂದಾಗ ಅಂಜಿತಾನೆ ಹಿಡ್ಕೊಂಬರ್ತಾನ. ಈಗ ಹೆಂಡ್ರ ಗುಲಾಮಾಗ್ಯಾರ ಗಂಡದೇರು. ಅವಾಗ ನಾವು ಗಂಡದೇರಿಗೆ ಅಂಜಿ ಸಾಯ್ತಿದ್ವಿ. ಅಲ್ಲಿ ಬಂದರೆ ಯವ್ವ ನನ್ನ ಗಂಡ ಬನ್ನಿ, ಯವ್ವ ಮಳೆ ಹೊಡಿತಾನೆ, ಯವ್ವ ಮಳೆ ನನ್ನ ಬಡಡ ಒಳಗೆ ಓಡೋತಿದ್ದೆವು. ರೀ ನೀರು ತಗೋರಿ, ಚಾ ಮಾಡಂತ ಏನ್ರಿ ಅವರೇ ಬೆನ್ ಹತ್ತಾರ ಅವ್ರಿಗೆ ಅಂತ ಹಂಗಿತ್ತು ನಮಗೆ. ಈಗಿನವ್ರದ್ದೇನು ಅಯ್ಯವ್ವ ಸಿನಿಮಾ ಕೋತಾರೇನು, ಜೋಡಿ ಜೋಡಿ ಕೈ ಹಿಡಿತಾರೇನು, ಅರ್ಧ ಪ್ಯಾಂಟ್ ಉಡ್ತಾರೇನು, ಚಸ್ಮಾ ಹಚ್ತಾರೇನು. ಈಗಿನ ಕಲಿಯುಗೇನು ತಂಗಿ? ಅದು ನೋಡಿ ಕಲಿಬೇಡ ಅಂತೇಳು. ನಮ್ಮ ದಿನ ಒಂದು ಜರ ಸಂಪ್ರದಾಯ ಮನಿತನದ. ಅವ್ರು ಗಂಡದಾರ ತರ್ತಾರ, ಅವ್ರು ಉಟ್ಕೋತಾರ. ಗಂಡದಾರ ತರ್ತಾರಂದ್ರ ನಾವು ಕಲಿಸ್ಬೇಕು ತಂಗಿ. ಹಿರಿಯಾರು ಯಾವ ನಮ್ಮ ಮನ್ಯಾಗ ನೀವು ಬರಲ್ಲ. ಅಯ್ಯ ನಮ್ಮ ಮನ್ಯಾಗ ಹುಟ್ಟಿಲ್ಲ ತಂಗಿ, ನೀವು ಹುಡುಗಾಡ ಬರಲ್ಲ ಅಂತ ಹೇಳ್ಬೇಕವ. ನೀವು ಹಿಂಗೆ ಹೇಳ್ತೀರಂತೇಳಿ ಅವ್ರು ನಮ್ಮ ಮನೆಗೆ ಬಂದು ನಮ್ಗೆ ಹೇಳ್ತಾರಲ್ಲ. ಹಂಗಂದ್ರೆ ಹಂಗೇನು ಅಂದಿಲ್ಲ. ಅದು ಬಟ್ಟದ ಮುತ್ತೆ ಉಡ ಅಂತದ ಜಗಾಪಲೆ ಉಡ್ತಾಳೆ. ಅದು ಉಟ್ಕೋಬೇಡ, ಚಲೋ ಸೀರೆ ಉಟ್ಕೊ ಅಂದ್ರೆ ಕಾಸು ಮಾತೇಳಿ ಸಂಕಪ್ಪನ ಮನೆಗೆ ಹೋಗಿ ಇಲ್ಲ ಹೇಳ. ಜಗ ಅಂದ್ರೆ ಏನ ಬಂದದಲ್ಲೇವ? ಕಪನಿ ಉಟ್ಕೊಂಡು ಬರ್ತಿದ್ರು ನೋಡಿ. ಭವತಿ ಭಿಕ್ಷಾ ಅಂದೇ ನೈಟಿ ಅಂತದ ಏನ ನೈಟಿ. ಹಾ ನೈಟಿ. ಗಂಡದಾರ ನೈಟಿ ಕುಡಿದ್ರ ಗಂಡ್ರ ನೈಟಿ ಹಾಕೊಂಡು ಭವತಿ ಭಿಕ್ಷಾ ಅಂದೇ ಈ ಮನೆ ಮುಂದೆ ಬಂದಿಂದ್ರಲ್ಲ ಆತರ ಗಂಡ ಅಂಜಿ ಓಡೋಗಿ ಒಳಗೆ ಕುಂದ್ರ ತುಂಬಾ ಮೈ ತುಂಬ ಬಟ್ಟಿ ಪ್ಯಾಂಟ ಉಡ್ತ ಅದು ಅಂಜಿ ಒಳಗೆ ಹೋಗಿ ಕೊಡ್ತದ. ಇವ್ರು ರೋಡ್ ಮ್ಯಾಲ ನೈಟಿ ಹಾಕೊಂಡು ಟಣಕ್ 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 ಓಡಾಡ್ತಾರ ತಂಗಿ. ಎಂತ ಬಟ್ಟಿ ಬಂದು ನೈಟಿ ಅಂತಾರ, ಡ್ಯಾಡಿ ಅಂತಾರ, ಮಮ್ಮಿ ಅಂತಾರ. ಅವ್ರ ಗಂಡದಾರೆ ಅವ್ರಿಗೆ ತಂದು ಕೊಡ್ತಾರ. ನೀ ಸುಮ್ಮನೆ ನೋಡ್ಕೊತ ಕುಂಡ್ರು. ಅಯ್ಯ ನಾನು ಹೇಳ್ತಿ ಹಿಂಗೆ ಡಿಸ್ಕೋ ಡ್ಯಾನ್ಸರ್ ಆಗಿ ಓಡಾಡ್ಲ ಅಂತ ಹೇಳಿ ನೀ ಸುಮ್ಮನೆ ಕುಂಡ್ರು ನೋಡ್ಕೊತ ಹಂಗೆ ಅವ್ರೆಲ್ಲ ಮಾಡೋದ್ ನೋಡ್ಬೇಕು ಅಲ್ಲವಾ? ಶಿವ ಶಿವ ಹರ ಹರ ಮಲ್ಲಯ್ಯ ದೇವ್ರೆ ದಿಂಡ್ರ ಪೂಜಿ ಪಾಠ ಅದು ಅವ್ರ ಕಾಲದಾಗ ಇಲ್ಲ, ನಿನ್ ಕಾಲದಾಗ ಅದು. ಕಾಲ್ ಒಂದೇ ಈ ಕಾಲ್ಗಳು ಬೇರೆ ಇಲ್ಲ, ಎಲ್ಲ ಒಂದೇ ಬೇರೆ. ಅವಾಗ ಬೇರೆ. ಈಗ ಅವಾಗ ಹಳಿ ಕಾಲ, ಇದು ಹೊಸ ಕಾಲ ಅದ. ನಾವು ಅಂಜಿಸ್ಕೊತಿರ್ಬೇಕಾ ತಂಗಿ? ಅಂಜಿಸ್ಕೊತಿದ್ರ ಎಷ್ಟು ಅಂಜಿಕೆ ಉಳಿತದ ಮನಿ ಸಂಪ್ರದಾಯ. ಹುಬ್ಳಿ ತಾಲೂಕದಾಗ ನೋಡ್ಲಕ್ ಬರ್ರತ್ತ ಟಿವಿಯಾಗ ಬಿಟ್ಟಿದ್ರು ಗೊತ್ತದೇನು? ಹೋಗಿ ನೋಡಿ ಬಂದೀವಿ ನಾವು ಭಜನಿಯವರು. ಅವ್ರ ಅಡಿಗೆ ಮಾಡೋದೇನು, ಅವ್ರು ಅಂಜಿಸೋದೇನು, ಅವ್ರ ಗಂಡದೇವ್ರು ಬೈಯೋದೇನು, ಅವ್ರು ಇಟ್ಟಾರೆ ಹಂಗೆ ಅವ್ರಿಗೆ ಸ್ಟ್ರಿಕ್ಕ. 8 ಊಟ ಚಾ. ಹೋದವ್ರಿಗೆ ಸುಳ್ಳಿತ್ತಂದ್ರೆ ಉಂಡು ತಿಂದು ಬಸ್ ಚಾರ್ಜ್ ರೊಕ್ಕ ಕೊಟ್ಟು ಅವ್ರಿಗೆ ಗಾಡಿ ಕುಂದಿಸಿ ಕೊಟ್ಟು ಕಳಿಸ್ಯಾರ ತುಂಬ ಆಯರ್ ಮಾಡಿ. ನಾವು ಇಟ್ಕೊಂಡಂಗದ ತಂಗಿ. ನಾವು ಬಿಟ್ಟು ಬಿಡಿ ಜಗಳ ಬಿಡ್ತಾಳ ಮಾತು ಮಗಳಿಗೆ ಒಂದು ಹೇಳ್ತಾಳೆವ ಬ್ಯಾಡೆವ. ಒಂದ್ ಮನಿ 9 ಮನಿ ಮಾಡ್ತಾಳ. ಹಂಗ ಮಾಡ್ಬೇಡವ. ಹಾ ಪ್ಯಾಂಟ ಒಂದ್ ಬನ್ನಿನ ಹಾಕೊಂಡು ಓಡಾಡು ಗಲ್ಯಾಗ ಅಂತ ಹೇಳ್ತೀನಿ ನಾನು. ನಿನ್ನ ಸಸಿ ಗಂಡಸರು ನಗ್ತಾರೆ ತಂಗಿ ಕಣ್ಣಮ್ ಕಡಿ ನೋಡಿ. ನಾ ಹಂಗೆ ಹೇಳ್ತೀನಿ ಈಗ. ಅವೆಲ್ಲ ಬೆಂಗಳೂರ, ಧಾರವಾಡ, ಮೈಸೂರ, ಹುಬ್ಬಳ್ಳಿ ಡೈಲಿ ಹಾಕೊಂಡು ಉಡ್ತಾರೆ ತಂಗಿ. ನಮ್ಮ ಕಲಬುರ್ಗಿರ ಶರಣ ಜಾಗ ಕಲ್ಯಾಣವಾಗಿ ಬೆಳೆದಿ ದೂರದ ಯವ್ವ. ಇದೇ ಅಂತ ಪ್ಯಾಂಟ್ ಶರ್ಟ್ ಹಾಕೊಂಡು ಉಟ್ರ ಟು 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 ಚೌ ಟು 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 ಚೌ ಮಾಡ್ತಾರೆ ಯವ್ವ. ತಂಗಿ ಮಗಳು ಮಾನ್ನ ನಸಿಕ್ನಾಗ ನಾ ಎಕ್ಕಿ ಗೆದ್ದೀನಿ ಆ ಕಡೆ ಒಂದು ಮುದುಕ್ ಹೊಂಟದ. ಈಕಿ ನೈಟಿ ಉಟ್ಕೊಂಡು ಹೊಂಟಾಳ. ದೇವ್ ಹೊಂಟ ಅಂತ ಮುದುಕ್ ಅಲ್ಲೇ ಬಿದ್ರಿ ಬೆವಸಿ ಆಗಿತ್ತೇವ. ಯೋ ಯವ್ವ ಅಂತ ನೈಟಿ ಹಾಕೊಂಡು
ನಸಿಕ್ನಾಗ ಅಂತದ್ ಹಾಕೊಂಡು ಹೋಗಾಡು ಆ ಮುದಕ್ ಅದನ್ನ ಸತ್ತ ಗೊತ್ತಿಲ್ಲ. ಯವ್ವ ನಾ ಏನ್ ಗತಿ ಮಾಡ್ಲಿ ಪಾಪ. ನಾನೇ ಹೋಗಿ ಅಡ್ಮಿಟ್ ಮಾಡೀನಿ ಸಾಯ್ತದ ಬಾ ಅಂತ ಹೇಳಿ. ಎಷ್ಟು ರೊಕ್ಕ ಕೊಟ್ಟೆವ? ಅಯ್ಯ ಒಂದು ಹೋದ ಒಂದು 300 ರೂಪಾಯಿ. ಇಷ್ಟೇ ನಾ ಎಲ್ಲಿ ಒಂದು 30,000 ಹೋದ್ರೇನು 300 ರೂಪಾಯಿ ಹೋದು. 300 ರೂಪಾಯಿದಾಗ ಉಳ್ದ ಮುದುಕ ಚಾಕ್ ಚಲೋ ಪುಣ್ಯ ಬರ್ತೇವ. ಎಲ್ಲಿ ಹೇಳಂದು ಜೈಲಿಗೆ ಹಾಕಂಗಾರ ಅಂತ ಸುಮ್ಮ ಒಳಗ್ ಬಂದ್ ಗಪ್ಪ. ಮತ್ತು ಗರ್ತ್ಯಾರ ಮಕ್ಳು ಇದ್ದವ್ರು ಹಿಂಗೆ ಮುಚ್ಕೊಂಡ್ ಬರ್ಬೇಕ್ಯವ. ಅವನಿಗೆ ಒಯ್ದು ಎಳ್ಕೊಂಡು ಒಯ್ದ ಆ 300 ರೂಪಾಯಿ ಇಸ್ಕೋಬೇಕ್ಯವ. ಸಿಗಲ್ಲಗನೀಗ. ಅಯ್ಯ ಪತ್ತ ಇಲ್ಲ ಓಡಗೇನೇನು ಏನ್ ಮಾಡ್ಲಿ? ಯಾನಿನ ಒಯ್ದು ನಿನಗ ಮೋಸ ಮಾಡ್ದವ. ನನಗ ಮೋಸ ನೀ ನನಗ್ ಮೋಸ ಮಾಡ್ದಿ, ಅವ ನಿನಗ್ ಮೋಸ ಮಾಡ್ದ. ಕರೆಕ್ಟ್ ಅದ ನೋಡ್ತಂಗಿ. 3 ದಿನ ಆಯ್ತು ಅವ ಆಕೆ ಸುಳ್ಳು ಹೇಳ್ತಾಳ. ಸತ್ತು 3 ದಿನ ಆಯ್ತವ. ಸತ್ತು 3 ದಿನ ಆಯ್ತಲ್ಲ. ಮುಚ್ಕೊಂಬ ಸಲಕ್ ಅಲ್ಲಿ ಏನಾಗೇನೋ ಯಾರಿಗ್ ಖುನ. ಅಯ್ಯೋ ರೊಕ್ಕ ಖರ್ಚಾಗ್ಯಾವತ್ತು, ಹೋಗಿ ನೋಡಿ ಬರ್ಬಾರ್ದ ಆನ ಸತ್ತಾನ ಅಂತ ಹೇಳಿ ಅವ. 300 ರೂಪಾಯಿ ಕೊಟ್ಟು ಬಂದಿನಿ. ಏಯ್ಯ ಪಾಪ ಪುಣ್ಯ ಬರ್ಲಿ. ಏನಾದ ನಂಗೇನ್ ಖುನ. ಅಯ್ಯೋ ಮಂಗ್ಲವೈನಿ ಸತ್ತಾನ ಹೇಳ್ತಾಳಲ್ಲೇ ಖುನ ಇಲ್ಲದು ಸತ್ಯ. ತಾಯಿ ಹಿಡ್ಕೊಂಡು ಹೋಗ್ತಾರಂತ ಹಂಗೆ ಹೇಳ್ತಾಳ ಸುಳ್ಳು ಬಾ. ಹೂವ ಬ್ಯಾಡ ಹೋಗಿ ಕಂಪ್ಲೇಂಟ್ ಆಯ್ತಂದ್ರ. ಕಂಪ್ಲೇಂಟ್ ಆದಿತ್ತು. ಯವ್ವ ಕಿರಿಕಿರಿ ಬ್ಯಾಡ ಏವ ಸುಮ್ಕಿರೇವ. ಜೈಲಿಗೆ ಹೋಯಂಗಾರ ಅಂತೇಳಿ ಅದಕ್ಕೆ ನಾನೇ ಗಪ್ಪಾಗಿ ಒಳಗೆ ಬಂದೀನಿ. ಇರ್ಲಿ ಸಂಭಾಳಿಸ್ಕೊಂಡು ಹೋರ್ಯವ. ಜೈಲಿಗೆ ಹೋಗ್ಲತ್ತಿರಲ್ಲ ಅವ್ರು ಯಾರು ನೋಡ್ಯಾರಲ್ಲ ಅವ್ರಿಗೂ ಹಿಡ್ಕೊಂಡು ಹೋಗ್ತಿದ್ವಿ ಆ ಸಂಗಟೆ. ನಾವಂತ ಮುದುಕೆ ಅಂತದ ಏನು ಸುದ್ದಿ ನಾವೇ ತಾಯಿ. ನೀ ಹೇಳ್ದಾಗೆ ಗೊತ್ತಾಯ್ತು ನನಗ. ಅಲ್ಲದ ಮಾಡಿ ಗಲ್ಲ ಕೈ ಎತ್ಕೊಂಡು ಕಿಶನ್ ನಾ ಸುಮ್ ಕುಂದ್ರ ಜೈಲಿಗೆ ಹೋಯ್ಲಿ ಅಲ್ಲೇ ಚಂದ ಹಳ್ಳ ಹಾಕಿದ ಅನ್ನ ನಿನಗೆ ಕೊಡ್ತಾರ, ಸಾಂಬಾರ್ ಕೊಡ್ತಾರ. ಮನೆಗೆ ಏನ್ ಮಾಡೋದೇವು ಅಲ್ಲೇ ಕೂತ್ಕೊಂಡ್ರೆ ಹೊಟ್ಟು ಹಾಕಿ ರೊಟ್ಟಿ ಮಾಡಿಕೊಡ್ತಾರ. ಅದೇ 3 ರೊಟ್ಟಿ ಕೊಡ್ತಾರ, ಇಟ್ಟು ಅನ್ನ ಕೊಡ್ತಾರ, ಉಪ್ಪಿಲ್ದ ಬ್ಯಾಳಿ ಕೊಡ್ತಾರ. ನೀವು ಇಂಥ ಆಸೆಗೆ ಬಿದ್ದೀರ. ನಾವಲ್ಲೇವ ಕಲ್ಲಾಗ ಬೀಸ್ತೀನಿ, ಕೈಯಾಗ ನಾದ್ತೀನಿ, ಟಪ ಟಪ ಬಡಿತೀನಿ, ಚಂದಾಗಿ ಸುಡ್ತೀನಿ, ಹಿಂಡಿ ಪಲ್ಯ ಪುಂಡಿ ಪಲ್ಯ ಹಚ್ಕೊಂಡು ಊಟ ಮಾಡ್ತೀನಿ. ತಾಯಿ ಅಂತದ್ ಬೇಡ ಅವ್ರು. ಆಕಿ ಗೊಯ್ಬೇಕಿತ್ತು ನೋಡಿ, ಸಂಗಮ ಗೊಯ್ಬೇಕಿತ್ತು. ಗೊಲ್ಯಾಗ ವಜ್ಜ ಆಗ್ಯಾವ ಓಡಕ್ಕೆ ಸಾಕಾಗ್ಯದ. ನಾಳೆ ಇವ್ರಿಗೆ ಹಚ್ಚಿಲ್ಲ ನಾಳೆ. ಹಾ 1 ಮನಿ ಮುರಿದು 9 ಮನಿ ಮಾಡ್ಲಕತ್ತಾವ ಓಡ. ಜೆಸಿಪಿ ತಂದು ಹಚ್ಚಿಲ್ಲನು ಬುರ್ರ ತೊಯ್ತಾರಕಿ. ಮುಂದೆಗೆ ಎಲ್ಲರೂ ಬೈಲ್ಕತ್ತಾರ ನೋಡಿ ಗಲ್ಯಾಗ ಬಂದೆಲ್ಲ. ಏನ್ ಸಾಕು ಮಾಡ್ಯಾವ ವಜ್ಜ ಆಗ್ಯಾಳ ಗಲ್ಲಿಗೆ. ಯಾಕ ತಂಗಿ ಹಿಂಗ್ಯಾಕಾಗಿದೆ? ನಮ್ದು ಒಂದೇ ಮನಿ ಇಲ್ಲ, ಇದು ಇಡೀ ಪೂರ ಶಾಬಜಾರ ಎಲ್ಲ ಮುರಿದಾಳ. ಮನಿಗಳೇ ಮುರಿದಾಳ ಹೊಸು ಚುಗಲಿ ಅತ್ತಿ ಸಸಿಗಳ ಜಿನ್ಗಾನೆ ಮಾಡ್ಕೊಡಲ್ಲ ಪಾಪ. ಹಿಂಗ್ ಮಾಡಿದ್ರೆ ಹಂಗ ತಂಗಿ. ನಂದು ಸಸಿ ಬಾ ಚಂದ. ಮತ್ತೆ ಯಾರಿಗಾರ ಹೇಳಿಬೇಡ ಗಪ್ಪಾಗು ಬೇಡವನ. ಮತ್ತೆ ಕೇಳಿ ನಾನು ಕೇಳಿ ಆ ಕಡೆ ಹೋಗಿ ಹೇಳಿ ಮತ್ತೆ ನಿನಗ್ ಬಂದು ಬೇಡ ತಾಯಿ. ಇದೇನ ಯಾರಿಗೆ ಹೇಳ್ಬೇಡ, ಯಾರಿಗೆ ಕೇಳಲ್ಲ. ಒಲೆನ ಕಟ್ಟಿಗೆ ಬಂದು ತಲೆಯಾಗ ತಿವ್ದಿತ್ತ. ಇದೇನಂದಿದ್ವು ಅವ ಯಾಕ ತಂಗಿ ಅಂದ್ರೆ ಏನಯ್ಯವ್ವ ಅನ್ಬೇಕಾದಿತ್ತದವಾಗ. ಬಡಗಿತ್ತಂದ್ರೆ ರಾಜಶೇಖರ್ ಹೊಡ್ದಂಗ ಆತದ. ಇಲ್ಲಿ ಯಾರಿಲ್ಲ ಅಂತ ನಿನ್ ಕದ್ದು ಹೇಳಕತ್ತೀನಿ. ಅದಕ್ಕೆ ನೀ ಯಾರಿಗೆ ಹೇಳ್ಬೇಡ. ಹೇಳಲ್ವ ನಗ್ಗಪ್ಪಾಗಿ ಮನೆಗೆ ಹೋಗ್ತೀನಿವ. ತಾಯಿ ಸಾಕಿವ ಏವ. ಸಂಸಾರ ಚಂದ ಅದ. ಎಲ್ಲ ಕೂಡ್ಕೊಂಡು ಸಂಸಾರ ಮಾಡ್ಲಾತ್ತೀರಿ ನಕ್ಕೋತಿದ್ದಿರತ್ತು ಬಂದಲ್ಲಿ ಅವ. ನಾ ಸುಮ್ಕೆ 100 ರೂಪಾಯಿ ಹೋದ ನೋಡಿ ಅವ. ಚಾ ನಾಷ್ಟ ಕುಡಿಕೆ ನೀನು ಬರೀ ಫ್ರೀ ಬಸ್ ಅದ. ನನ್ನ ಇದೇನತ್ತ ಅದೇ 100 ರೂಪಾಯಿ ಇಟ್ಕೊಂಡು ಮನೆ ಕೂತಿದ್ದ ನಾಷ್ಟ ಮಾಡಿ ಉಣ್ತಿದ್ದೆ. ನಾ ಈಗ ಮನೆ ಬಂದಿ ನೋಡಿ ಅವ. ಒಂದು ಚಲೋ ಸೀರೆ ಅದ ನಿಮ್ ಬಿಟ್ಟು ಹೋಗ್ಯಾಕ. ನನಗೆ ಒಟ್ಟವಲ್ಗೆ ಸೀರೆ ಇಲ್ಲ. ಅಗ್ರಿ ಮ್ಯಾಗ ಹೋಲ್ಯ. ಮತ್ತೆ ಏನು ಹಾಕಿನ ಮಗ ಚಂದ ಹಾಕಿ ಕೊಡಲಗಳ ಏನಿಲ್ಲ. ದಿನ ಸೀರೆ ಹೋಗ್ಯಲಗಳ. ಮತ್ತೆ ನಾ ಏನು ಉಟ್ಕೋಬೇಕು? 3 ದಿನ 4 ದಿನ ಸೀರೆ ಹೋಗ್ಯಲಗಳ. ಯವ್ವ ನನ್ನ ಮಗಳಿಗೆ ಫೋನ್ ಹಚ್ತೀನಿ, ಇಲ್ಲ ನನ್ನ ಮಗನಿಗೆ ರಾಜಶೇಖರ್ ಫೋನ್ ಹಚ್ತೀನಿ ಅವ್ವ. ಇಲ್ಲ ಆಕಿಂದ ಇಸ್ಕೊಟ್ಟು ಹೋಗ್ಯವ ಬಾಜು ಮನೆ. ಆಕಿ ಸಂಗಮದ ಬಿಡ್ಕಿದು ಆಕಿ ಕಳೆದು ಕೊಡ್ತಾಳ ಅಂತ ಚಲೋ ಸೀರೆ ತಂಗಿ. ನೀ ಅದಕ್ಕೆ ನೀನು ಕರ್ಕೊಂಡೆ ಜಗಳ ಆಡ್ಬೇಕಂತ ಆಕಿಗೆ ಸರಿ ಹೋಗೀನಿ ಮನೆಗೆ. ಇಲ್ಲ ಸೀರೆ ಕೊಡಾಳಕ, ಇಲ್ಲ ಅಂದ್ರೆ ನಮ್ಮ ಸಂಸಾರ ಸೋದು ಮಾಡಿ ಕೊಡಾಳಕ. ಎಲ್ಲೆಲ್ಲರೂ ಹೋದ್ರೆ ಬ್ಯಾಗ್ ಹಿಡ್ಕೊಂಡು ಹೋಗ್ತಿದ್ ನೋಡಿ ಅವ್ವ. ಇವತ್ತು ಲಂಗನೆ ಬಂದು ನೋಡಕ್ಕ ಒಂದು ಆಡೋದು ಪುಸ್ತಕ ಹಿಡ್ಕೊಂಡು. ತಾಯಿ ಒಂದು 4 ಸೀರೆಯರ್ ಇಟ್ಕೊಂಬರ್ಲಿಲ್ಲಲ್ಲ ಯವ್ವ. ಇದೇನು ಚುಟುಕ್ ಮುಳ್ಳು ಆಡ್ಲಕತ್ತಲ್ಲ ನನಗ. ಏನ್ ಮಾಡಿ ಹೋಗಿ ಮನೆಗೆ. ಅಯ್ಯವ್ವ ಏನ್ ಮಾಡ್ತಾರ? ಇದೆಂತ ಮಾತಾಡ್ದೆ ನನಗ. ಹಿಂಗೆ ಹೋಗ್ತೇನು ಅಂದ್ರೆ ನಾನು ಮುಂದೆ ಕಳ ತೋರ್ಸಿ, ನಿನ್ ಮುಂದೆ ನಾ ಕಳ ತೋರ್ಸ್ಕೆ ಹಂಗೆ ಹೋಗ್ತೀನಿ. ಇವ್ರು ಕಳ್ಕೊಂಡು ಹೋಗಿ ನಾವಲ್ಲ ಯವ್ವ. ನಾ ಬೇಡ ತಾಯಿ. ಕಲ್ ಚಾದರ ಸುತ್ಕೊಂಡು ಹೋಗ್ತೀನಿ. ಹುಚ್ಚಿಡೋದು ಮುದುಕಿಗೆ ಅಂದ್ರ ನನ್ನ. ಅಯ್ಯ ಮಂಗ್ಲವೈನಿ ಚಾ ಬೇಕಂತ ನೋಡ ತಂಗಿ. ಅದು ನನ್ನ ಕೈಯಾಗ ಏನಿಲ್ಲ, ನನ್ನ ಸಸಿ ಮಾಡ್ಕೊ. ಅಯ್ಯ ಲಕ್ಷ್ಮಿ. ನಾ ಚಾ ಮಾಡ್ಕೊಡಲ್ಲ. ಲಕ್ಷ್ಮಿ ನಾ ಬಂದಿನೋ ಕೂಸ. ಆಯ್ತಾಳ ಊರ್ ಮಂದಿಗೆ ನೆರ್ಕೊಂಡು ಕುಂಡಿರ್ತಾಳ. ಆಕಿ ಚಾ ಮಾಡು, ಅದು ಮಾಡು, ಇದು ಮಾಡು ಅಂತ ಮುದುಕಿ ಜೀವ ತಿಂತದ ಅಂದಕಿ. ನಾಳೆಗೆ ಅನ್ನ ಹಾಕಲ್ಲ. ಮತ್ತು 3 ದಿನ ಕೊಂಪು ಕೊಡ್ತಾಳ.
ಯವ್ವ ನಿಮ್ಮ ಮನಿತನ ಬಂದ್ರಿ ಇದೇನ ತಂಗಿ ಒಂದ್ ಚರಿ ನೀರ್ ಕೊಟ್ರಿ ಫಿಲ್ಟರ್ ನೀರ್ ಅಂದ್ರಿ ಅದಕ್ಕೆ ಅರ್ಧ ಸರಿ ಇಟ್ಟಿನಿ ಮಾಡ್ಬೇಡ ನೋಡಿ ಒಂದ್ ಚಾ ಕಪ್ ಮಾಡ ತಂಗಿ ಚಾ ಮಾಡ್ಬೇಡ ನೋಡಿ ಯವ್ವ ಹ್ಯಾಂಗ್ ಕಲಿಸ್ತಾಳ ನೋಡ ಯವ್ವ ಊರ್ ಮಂದಿಗೆಲ್ಲ ನೆರ್ಕೊಂಡ್ ಕುಂದ್ರ ಚಾ ಮಾಡು ಪತ್ತಿ ಇಲ್ಲ ಅಂತ ಹೇಳಿ ಚಾಪತ್ತಿ ಇಲ್ಲ ಆಗ್ಯದ ಅಂತ ಹೇಳಿ ಹಾ ಚಾಪತ್ತಿ ಆಗ್ಯದ ಅತ್ತಿ ಅತ್ತಿ ಇಲ್ಲ ಅಂತ ಹೇಳಿ ಯವ್ವ ಎಂತ ಅತ್ತಿಗೆ ನೀ ಗಂಟು ಬಿದ್ದೆ ಯವ್ವ ಸೊಸಿ ಇನ್ನೇ 1 ಕಿಲೋ ತಂದು ಕಲ್ ಮ್ಯಾಗ ಇಟ್ಟಿ ನೋಡಿ ಅಯ್ಯ ನಾನೇ ಹೋಲೇನು ಮಂಗ್ಳ ಒಳಗ ನೀ ಬೇಡ ಆಕಿಗೆ ಬೈತಾಳ ಸುಮ್ಮನೆ ಬೈತಾಳ ಕೀಲಿ ಹಾಕಿದ್ಯಾ ನಿಮ್ಮವ್ ಹಿಂಗೆ ಮಾಡ್ಯಾಳ ನನ್ನ ಸಂಸಾರ ನಮ್ಮ ಮನ್ಯಾಗ ಇಂಥದ್ದು ಇದ್ದಿದ್ದಿಲ್ಲ ನಮ್ಮ ತಂಗಿ ಮನ್ಯಾಗ ನೀ ಅಂತದ್ ಮಾಡ್ಲಕತ್ತಿದಲ್ಲ ತಂಗಿ ಈಟೆಲ್ಲ ತಂದು ಕೊಡ್ತಾನ ಗಂಡ ಅಂದ್ರೂ ಏನಿಲ್ಲ ಹೋರಕ ನಮ್ಮ ಅತ್ತಿ 4 ದಿನಕ್ಕೆ 8 ಮಂದಿಗೆ ತಂದು ಕುಂದ್ರಸ್ಕೊಂಡು ಕುಂಡಿರ್ತಾಳ ನಾ ಚಾ ಮಾಡಲ್ಲ ಹೌದು ನಮ್ ದೇವ್ರ ಗುಡಿ ಅದ ನಮ್ ದೇವ್ರ ಗುಡಿ ಅದ 4 ಮಂದಿ ಕರೆಯವ್ರೆ ತರವ್ರೆ ಉಣಸೋರೆ ದಾಸೋಗಿದ್ದಂಗವ ನೀ ಬಂದಕ್ಕೆ ಗ್ಯಾಸ್ ಆದ್ರೂ ಒಲಿ ಊಡೋದು ಯಾವ ಇವತ್ತು ಮಧ್ಯಾಹ್ನಕ್ಕೆ ತುಂಬಿ ತಂದು ಹಚ್ಚಿನಿ ಅದು ಸುಳ್ಳು ಯಾವತ್ತಾಳಕಿ ಈಗ ನೋಡು ಸುಳ್ಳು ಹೇಳ್ತಾಳ ನೋಡು ಹಾ ಅಯ್ಯ ನೀ ಸುಳ್ಳು ಹೇಳಿದ್ರೆ ಹೇಳವ ಈಗ ಮನಾರ್ ಕಟ್ಟಿಗೆ ಮುರಿತೀನಿ 2 ಕಲ್ಲು ಇಡ್ತೀನಿ ಚಾ ಮಾಡ್ತೀನಿ ಒಂದ್ ಸಕ್ರಿ ಪತ್ತಿ ಕೂಡ ಲಕ್ಷ್ಮಿ ಅಯ್ಯವ್ವ ನನಗ್ ಚಾ ಚಟ ಆಗ್ಯದ ಇದೇನೆ ಒಳ್ಳೆ ಹಂಗೆ ಕಳ್ಸ್ಲಾಗತ್ತಿರಲ್ಲ ತಾಯಿ ಅಂತ ಮನುಷ್ಯರಿದ್ದೀರಿ ಅವ್ ಮನಿಗೆ ಬಂದವ್ರಿಗೆ ಒಂದ್ ಗುಟ್ಟಕ್ಕೆ ಚಾ ಮಾಡಲ್ಲಾಗಿರಿ ನೀವು ನಾಳೆಗೆ ಬರ್ರಿ ನಮ್ಮ ಮನಿಗೆ ಬಂದಾಗ ತೋರಿಸ್ತೀನಿ ನಿಮಗೆ ನಾ ಎಷ್ಟು ಮರ್ಯಾದೆ ಕೊಡ್ತೀನಿ ನಾನು ಅದು ನಾಚಿಕೆ ಬರ್ಬೇಕು ನಿಮಗೆ ನಾವು ಮರ್ಯಾದೆ ಮಾಡಿದ್ರ ದಿನ ಹಿಂಗೆ ಮಾಡ್ತಾಳ ಹೊಡಕ ಯಾರು ಬಂದವ್ರಿಗೆ ಒಂದು ಹನಿ ನೀರು ಕುಡ್ಕೊಡಲ್ಲ ಒಂದು ಹನಿ ಚಾ ಕುಡ್ಕೊಡಲ್ಲ ಒಂದು ತುತ್ತು ಅನ್ನ ಉಣ್ಕೊಡಲ್ಲ ನನಗೇನು ಈ ಕೈಲಿ ಏನು ಕುಡ್ಕೊಡಲ್ಲ ನೋಡಕ್ಕೆ ಯಾಕೆ ಮಾಡ್ಲೆ ನಾಳೆ ನಮಗೆ ಮಂದಿ ಹಂಗೆ ಹತ್ಬೇಕು ತಂಗಿ ಕಾಗಿ ನಾನು ಗುಡ್ಸದ್ಲ ಗೂಗಿ ನೀನೆ ನಾನೇ ಹತ್ತ ಗಂಡ ಎತ್ತಿ ಇಬ್ಬರೇ ಇದ್ರಂದ್ರ ನಿಮಗೆ ಹತ್ಬೇಕು ಯಾರ ತಂಗಿ ಇಂಥ ಬಂಗಾರದಂತ ತಾಯಿ ಬಂದು ಕುಟ್ತಾಳ ಗುಡ್ಯಾಗ ಆಕಿನ ನೋಡ್ಯಾರ ಮಾಡ್ಕೊಂತೀನ್ರಿ ಅವ್ವ ಆಕಿನ ನೋಡ್ಬೇಡ್ರಿ ಆಕಿನ ನೋಡಿದ್ರೆ 4 ಮಂದಿ ಬಂದು ಎಲ್ಲರೂ ದಾನ ಧರ್ಮ ಮಾಡ್ತಾರ ಯವ್ವ ಅಯ್ಯ ನೋಡ್ರಿ ಅತ್ತಮ್ಮದೇರೆ ಯಾಕ ನೋಡಿ ಯವ್ವ ನಮ್ಮ ಕಾಲು ಹಿಡ್ದವ ಅತ್ತ ಇವ್ರ ಮನ್ಯಾಗ ಕೂತ್ ಭಾಳ ಒಂದಿಷ್ಟು ನೀರ ಕುಡ್ದು ಹೋಗಟ್ಟು ಕೂಡ ಯವ್ವ ಕೊಟ್ಟಿರಲಿ ಯವ್ವ ಫಿಲ್ಟರ್ ನೀರು ಕೊಟ್ಟು ಹಂಗಸ್ಲತ್ತಾಳ ನಿನ್ನ ಸಸಿ ಅರ್ಧ ಕುಡಿ ಅರ್ಧ ಹಿಡಿಯವ ಮತ್ತೆ ಯಾರೇ ಕುಡಿತಾರಂದ್ಲು ಈಗ ಅರ್ಧ ಕುಡ್ದಿನಿ ಅರ್ಧ ಇಟ್ಟಿ ನೋಡಿ ಇನ್ನೊಂದು ಹೋಗತನ ಐಸೆ ಕುಡೀನಿ ಎಂತ ಮನಿತನ ಎಂತ ನಿನಗ ನೀನೇ ನೆಂಟಸ್ತಂತ ಮಾಡ್ದಲ್ಲ ಯವ್ವ ಒಳಗಿನ ಹೊಟ್ಟೆನ ಗುಣ ಹಿಂಗಿತ್ತಂತಂದ್ರೆ ನಂಗೆ ಗೊತ್ತಾಗಲಿಲ್ಲ ಯವ್ವ ಅವ್ವ ಮಗಳು ಸೇಮೆ ಯಾರು ನೋಡ್ಯವ ಅತ್ತಿ ಮನಿ ಸೊಸಿ ನಾನು ಹಿತ್ತಲ್ದಾಗ ಮಾತಾಡ್ತೀನಿ ಅತ್ತಿ ಮನಿ ಸೊಸಿ ನಾನು ಹಿತ್ತಲ್ದಾಗ ಮಾತಾಡ್ತೀನಿ ಒತ್ತಿ ಒತ್ತಿತೀವಿ ತಾಳ ಅತ್ತಿಯಾಗಲ್ಲ ಅತ್ತಿಯಾಗಲ್ಲ ಏನು ಮಾಡಲವ್ವ ನಾನು ಇಂಥ ಸೊಸಿಗೆ ಬಂಗಾರದಂಥ ಮಗಳಿಗೆ ಮೋಸ ಮಾಡಿದಿ ಯವ್ವ ಏನು ಮಾಡಲಿ ತಂಗಿ ನಾ ತಪ್ಪು ಮಾಡಿದ್ ನೋಡ ಕೂಸ ಏನು ಮಾಡ್ಬೇಕು ಹಿಂಗೆ ಕಲಿಸ್ತಾಳನಂತ ಗುಣ ಇದ್ದಿತ್ತಂದ್ರ ನಾನು ನೆರಿ ಹೊರಿ ಎಲ್ಲರಿಗೆ ಕೇಳಿಲ್ಲ ನೋಡ ತಂಗಿ ಇದು ಹಗಲು ಬಾಯಿ ಬಿದ್ದೇವ್ ನೋಡ ಮಂದೆಲ್ಲ ಸಾಕಾಗಿ ರಾತ್ರಿ ಬಾಯಿ ಬೀಳ್ತಾರತ್ತ ನಾ ಹೋಗಿದವನು ಹಗಲು ಬಾಯಿ ಬಿದ್ದು ನೋಡ ಆಕಿನ ಕೂಕಮ್ಮ ಆಕಿನ ಭಂಡಾರ ಇವತ್ತಿ ಆಕಿನಂಗೆ ಮಗಳು ಇರ್ತಾಳತ್ತ ಹೇಳಕ್ಕೆ ಅಯ್ಯ ಚಲೋ ಮನಿತನದ ಕೂಡ ಸಂಗಮ್ಮ ಅಂದ್ ನೋಡ ಅಯ್ಯವ್ವ ನಸಿಕನಾಗ ಹೇಳ್ತಾಳಕ್ಕ 4 ಕೌದಿ ಸೂತಾಳ ನಡಿ ನಿನಗೆ ಬಿಟ್ಟು ಬರ್ತೀನಂತ ಎಲ್ಲಿ ಅಲ್ಲಿ ಮಶಾಣದಾಗ ಅಲ್ಲಿ ಕುರ್ಕೊಟ್ಟೆ ಹಳದಾಗ ಹಾಕಂದಿ ನಾನೇ ಒಯ್ದು ಕುರ್ಕೊಟ್ಟಿಗೆ ಹಳದಾಗ ಒಯ್ದು ಹಾಕಿದ್ರ ಊರ್ ಮಂದಿ ಎಲ್ಲ ನೋಡಿದ್ರೆ ಹಂಗ ತಂಗಿ ಯಾವಾಗ ಕಂಪ್ಲೇಂಟ್ ಮಾಡಿದ್ರ ಮೊದಲು ನಿನ್ನ ಹೋಯ್ತಾರ ಅವಾಗ ಜೀವ ತಿತ್ತಾಳ ಏನ್ ಜೀವ ತಿತ್ತಾಳ ಇಲ್ಲೇ ಕಾಣಿಸ್ತದಲ್ಲ ತಂಗಿ ನಿಮ್ ಬಾಯಿ ನೋಡು ಅಕ್ಕಿನ ಬಾಯಿ ನೋಡು ಹೆಂಗ್ ಕೂತಾಳ ನೋಡು ಬೆಣ್ಣೆ ತಿಂದು ಬಾವು ನಂಗೆ ಅಕ್ಕಿ ಗಟ್ಟಿ ಅಳ ನೀವೇ ಗಲ ಮಾಡ್ತಿರಲ್ಲ ತಂಗಿ ಹಂಗೆ ಮಾಡಬಾರದ ಅತ್ತಿಗೊಂದು ಕಾಲ ಸುಚಿಗೊಂದು ಕಾಲ ನಿಮಗೂ ಒಂದಿನ ಇದ್ದೇ ಇರ್ತದ ನೀವು ಗಂಡು ಹೊಡೆದ್ರಿ ನಿಮ್ಗೆ ನಾಳೆ ನಿಮ್ಮ ಹತ್ತಿದ್ಯಾರ ಆಗವ್ರೆ ನಿಮ್ಮ ಸ್ವಸ್ಥ್ಯವ್ರು ಹೊಡೆಯವ್ರೆ ದಿನ ಏನೇನೋ ಮಾಡ್ಕೊಂಡು ತಿಂತಾರೆ ಅಕ್ಕ ಅಕ್ಕಿ ಅವ್ರ ಹಂಗ ಏನೇನೋ ಮಾಡ್ತಾರ ಅವ್ರು ಏನೋ ಹಂಗ ನಂಗೆ ತೋರ್ಸಲಿ ಆ ಕಡೆ ಕುಂಡಿ ಬಲಲ್ ಸಂಧ್ಯಾಗ ಕೂತಿರ್ತಾರ ಪಾನಿಪುರಿ ಏನೇನೋ ಇಟ್ಟು ಗುಂಡ ಇಟ್ಟಿಟ್ಟು ಉದ್ದಿರ್ತಾವ ಅವು ಏನು ತಿಂತಾರೋ ಹೂವ ಹೋಟೆಲ್ದಂತ ತರ್ತಾರ ಅವು ಏನೋ ಬೀಜ ಏನು ಬಾಜಾ ಕವು ಯವ್ವ ಆರ್ಡರ್ ಮಾಡಿ ತರಿಸ್ತಾರ ನೋಡಿ ತರಿಸಿ ನನ್ನ ಕಡೆ ಕುಂಡಿ ಮಾಡಿ ಆ ಕಡೆ ಮಾರಿ ಮಾಡಿ ತಿಂತಾರ ನನಗೆ ಒಂದು ಕೊಡಲ್ಲ ಒಂದು ಇಟ್ಟು ಮುಸ್ರಿ ಬಿ ತೋರ್ಸಲ್ಲ ನೋಡು ಯವ್ವ ನಾ ಏನು ಗತಿ ಮತ್ತೆ ತಿಂದು ಬಾಂಡೆ ತೊಳಿಲಿ ಕಿಡ್ತಾರ ನನಗೆ ಪಾಪ ಅಲ್ಲ ಗಂಡ ಎಂತಿ ಕತ್ತಲ ಕೋಲೆ ಹಿತ್ತಲ ಮೈಯಾಗ ಅಂತ ಹೇಳಿ ಕಮ್ಮಗೆ ತಿಂದಕ್ಕೆ ಮುದುಕಿ ಮುಂಜಾನೆ ಬಾಂಡೆ ತಿಕ್ಲಕ್ಕೆ ಹಚ್ತೀರ ನೀವು ಎಂಥ ಪಾಪಿಗೇಡಿದ್ದೀರಿ ನಿಮ್ಮ ಒಯ್ದು
ಏ ಬಿಟ್ಟು ಬಾರ ಮಂಗ್ಲ ನಡಿ ನಮ್ಮ ಮನೆಗೆ ಹೋಗೋಣ. ಗೊತ್ತಾಗಿಲ್ಲ ನಾ ಮಾಡಿನ ಬೇಗಿಸ್ತಾನ. ನಡಿ ನಾ ಮನ್ಯಾಗ ಒಯ್ದು ಇಟ್ಕೋತೀನಿ. ಇಬ್ರು ಕೂಡ ಮಾಡ್ಕೊಂಡು ಹೋಣ ಮತ್ತ ಹಾಕವ್ರಿಗೆ ಹೊರಗ. ಇದಿಟ್ಟದ ಅವ್ರ ಅವ್ನ ಮನೆ ತುಂಬ್ತಾಳೆ ಅಕ್ಕ ಹಂಗೆ ಯಾಕ ಯವ್ವ? ಆಕಿ ಬಾಜು ಅಲ್ಲ ಇದೆಲ್ಲ ಒಯ್ದು ತುಂಬಲಾಕ ಬಾ ಅಂತೇಳು. ಯಾರು ಬರ್ತಾರ ನೋಡೋಣ. ಸಂಗಮ ಅಳಲ್ಲ ಆಕಿ ಎಲ್ಲ ಕಲಿಸ್ತಾಳೆ. ಆಕಿ ಒಯ್ದು ತವ್ರ ಮನೆ ತುಂಬ್ತಾಳೆ. ಚೊಲಾಳೆವ ಸಂಗಮ ಎಲ್ಲ ಒಯ್ದು ನಾ ಬರತ್ತಾನ ಆಕಿನ ಮನೆಗೆ ಇಡ್ತಾಳೆ ಒಯ್ದು. ಅತ್ತಿ ಅಂದ್ರೆ ಏನು ತಿಳಿದಿ? ನಿಮ್ಮ ಅತ್ತವನ್ ಬಿಟ್ಟು ಬಂದಿ ಅಂದ ಬಳಕ ಅತ್ತಿನೇ ತಾಯಿ ಅಂತ ತಿಳಿಬೇಕು. ಗಪ್ಪ ಕೂತ್ರಿ. ಚಾ ಮಾಡೋರಿ ಒಂದಿಟ್ಟು ಬಿಸಿ ಬಿಸಿದ ಪಾಪ. ಏನ ಅಂತಾರಲ್ಲ, ಬಂದವ್ರಿಗೆ ಬರೆಗೈಲೆ ಕಳಿಸ್ತೀನಿ ಅಂದ್ರೆ ನಿಮ್ಮ ನ್ಯಾಯ ಅಲ್ಲ ನೋಡು, ನಿಮ್ಮ ಮನೆ ಸಂಪ್ರದಾಯ ಅಲ್ಲ ನೋಡು. ಬರಾವತ್ತಿಗೆ ಸಕ್ರೆ ಪತ್ತಿ ಕಟ್ಕೊಂಡು ಬರ್ಬೇಕು. ಸಕ್ಕರೆ ಪತ್ತಿ ಮಂದಿ ಕಟ್ಕೊಂಡ್ ಬರ್ತಾರೆ. ಚಾ ಮಾಡ್ತಾರೆ. ಈಗ ನೋಡು, ನೀನು ಯಾರ ಮನೆಗೆ ಬೀಗ್ರ ಮನೆಗೆ ಹೋದ ನೀ ಕಟ್ಕೊಂಡು ಹೋಗ್ತೇನು? ಸತ್ಯವಾಗಿ ತೋರ್ಸು ನೀನು ಟಿವಿಯಾಗ. ನಾವು ಕುಡಿಯಲ್ಲ, ಹಂಗೆ ಬರ್ತೇವೆ ನಾವು. ಐ ಬಾರಿ ಕುಡಿಲಾರ್ದಕ್ಕಿ. ಚಾ ಮಾಡು. ಹೌದು, ನಾವು ಚಾದವ್ರು. ಬೇಡ ಉಂಡು ಬಾಯ್ ನಾಡ್ ಕಾಣ್ತತ್ತ. ಬೇಡ ಉಡ್ಲಾಕತ್ತೀವಿ, ಏನಾರು ನಾವು ಕದ್ದು ಮಾಡ್ಲಾಕತ್ತೀವಿ. ಕುಡಿಯವ ಒಂದು ಕಪ್ ಚಾ ಅಂದಿನಿ, ತಪ್ಪ? ಯಾರಿಗಾರ ಕರಿ ನಿಮ್ಮ ಮನ್ಯಾಗ ಆಜು ಬಾಜುದವ್ರಿಗೆ ಹಾಲು ತರಬೇಕು. ಹೊಗಳಿನ ಕೈ ಹಿಡ್ಕೊಂಡು ಬರ್ಬೇಕು. ಚಾ ಮಾಡ್ಕೊಡ್ತೇವೆ. ಈಗ ಒಂದು ಹಾಲು ಪ್ಯಾಕೆಟ್ ತಂದಿಲ್ಲ ನಾನು. ಇಟ್ಟೆ ಸಕ್ಕರೆ ಪತ್ತಿ ಒಂದೇ ಕೊಟ್ರೆ ಮುಗಿದು ತಗೊಂಡ್ ಬರ್ಬೇಕು. ಅಯ್ಯ ಅದಿಟ್ಟು ನೀನು ಫೋನ್ ಮಾಡಿದಾಗೆ ಹೇಳಿದ್ದೆ ಅಂದ್ರೆ ಅದನ್ನೂ ಒಂದಿಟ್ಟು ಬಗಲಾಗ ಇಟ್ಕೊಂಡ್ ಬರ್ತಿದ್ನೇವ. ಅಯ್ಯಕ್ಕ ನಮ್ಮ ಮನ್ಯಾಗ 4 ನಾಯಿ ಇದಾವಮ್ಮ. ನಾವು ಹಾಲು ಹಿಂಡಿ ಒಟ್ಕ ತುಂಬ ಇಟ್ಟೀನಿ. ಅವ್ರು ಅವು ಬಂದಾಳ, ಇವು ಹಾಲೇ ಅವ ಅಂತೇಳಿ ಅವ್ರು ನಾಯಿ ಹಾಲು ಚಾ ಮಾಡಿ ಕುಡ್ಸ್ಯಾಳ. ಹಡ್ಡಿ ನಾವು ಇದು ಭಾರಿ ಅದಪ್ಪ. ನಮ್ಮ ಅತ್ತಿ ತಂದಿಟ್ಟಾಳ, ಹೊಸು ಹಾಕಿ ಒಮ್ಮೆ ಗಾಢ ಮಾಡಿ ಕುಡ್ಸ್ಯಾಳ. ಕಾಲೋಡೆ ಅವ್ವ ಹೆಂಗ ನಾಯಿ ಹಾಲು ಕುಡಿಸ್ಯಾಳ. ನಾಯಿ ಹಾಲ ನೋಡು, ಅತ್ತಿಗೆ ಮೋಸ ಮಾಡ್ದಿ ಲಕ್ಷ್ಮಿ. ಕತ್ತಿ ಹಾಲಿ ಮಾಯಿ ಅವ್ವ, ಕತ್ತಿ ಹಾಲಲ್ಲಿ ಚಾ ಮಾಡ್ದಲೆ ನನ್ನವ. ಹಂಗೆ ಅನ್ಯ ಮಾಡಿದ್ರೆ ಹಿಂಗೆ ಆಗದು ಪುಣ್ಯ. ನಂಗೆ ಗೊತ್ತಿದ್ದಿಲ್ಲ ಅವ್ವ, ನೀ ನಾಯಿ ಹಾಲು ಚಾ ಮಾಡ್ಕೊಡ್ತೀನಿ ಅಂದಿದ್ದು. ಇಲ್ಲಾರ ನಾ ಅಲ್ಲಿ ಹೋಗಿ ಪ್ಯಾಕೆಟ್ ಹಾಲು ತೊಗೊಂಬರ್ತಿದ್ದ. ನಾ ಹೋಗಿ ನಾಯಿ ಹಾಲು ಚಾ ಮಾಡಿ ಕೊಡ್ತೆ. ಅತ್ತಂಗಿ ನಿಮ್ಮ ಮನೆಗೆ ಬಂದ್ರೆ ನಾನೇನು ಬುದ್ಧಿ ಹೇಳಕ್ ಬಂದಿನ ನಿಮ್ಮ ಅತ್ತಿ ಕೂಡ ಜಗಳ. ನನಗೆ ನಾಯಿ ಹಾಲು ಚಾ ಮಾಡ್ಕೊಡ್ತಿ.